ಇನ್ನು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಯೋಗಿ ವರ್ಸಸ್ ಖರ್ಗೆ ವಾಗ್ಯುದ್ಧ ನಡೀತಾ ಇದೆ. ಕರ್ನಾಟಕದಲ್ಲಿ ರಜಾಕಾರರ ದಾಳಿಯ ಬಗ್ಗೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಸ್ತಾಪ ಮಾಡಿದ್ರು. ನಿಜಾಮರ ಕ್ರೌರ್ಯ ನೆನಪಿಸಿಕೊಳ್ಳಿ ಅಂತ ಸಿಎಂ ಯೋಗಿ ಟಾಂಗ್ ಕೊಟ್ಟಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು, ನೀವು ಹೈದರಾಬಾದ್ ನಿಜಾಮರ ಮೇಲೆ ಕೋಪಗೊಳ್ಳಬೇಕು. ರಜಾಕಾರರು ನಿಮ್ಮ ಗ್ರಾಮವನ್ನ ಸುಟ್ಟು ಹಾಕಿದ್ರು, ಹಿಂದೂಗಳನ್ನ ಕೊಂದ್ರು. ಖರ್ಗೆ ಪೂರ್ವಜರ ನೆಲೆಯನ್ನ ಪ್ರಸ್ತಾಪ ಮಾಡಿದ್ರು ಸಿಎಂ ಯೋಗಿ ಆದಿತ್ಯನಾಥ್. ಯೋಗಿ ವರ್ಸಸ್ ಖರ್ಗೆ ನಡುವೆ ರಜಾಕಾರ ಲಡಾಯಿ ನಡೀತಾ ಇದೆ. ನಿಜಾಮರ ಕ್ರೌರ್ಯವನ್ನ ನೆನಪಿಸಿಕೊಳ್ಳಿ ಅಂತ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಖರ್ಗೆ ಅವ್ರಿಗೆ ಹೇಳ್ತಾರೆ. आजकल कांग्रेस के राष्ट्रीय अध्यक्ष श्री मल्लिकार्जुन खड़गे जी अनावश्यक रूप से मेरे ऊपर लाल पीले हो रहे हैं, गुस्से में हैं। खड़गे जी, मेरे ऊपर गुस्सा मत करिए, मैं तो आपकी उम्र का सम्मान करता हूं। आपको गुस्सा करना है तो निजाम पर करिए, हैदराबाद के निजाम को। जिस हैदराबाद के निजाम के रजाकारों ने आपके गांव को जलाया था, हिंदुओं की निर्मम हत्या की थी, आपकी पूज्य माता को, आपकी बहन को, आपके परिवार के सदस्यों को जलाया था, इस सच्चाई को देश और दुनिया के सामने रखिए कि जब भी ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಏನು ಖರ್ಗೆ ಕುಟುಂಬದ ಮೇಲಾದಂತಹ ರಜಾಕರ ದಾಳಿ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ಹಾಗಿದ್ರೆ ಯುಪಿ ಸಿಎಂ ಪ್ರಸ್ತಾಪಿಸಿದ್ದ ಖರ್ಗೆ ಹುಟ್ಟೂರು ಹೇಗಿದೆ? ಖರ್ಗೆ ಹುಟ್ಟೂರಿನಲ್ಲಿ ಪೂರ್ವಜರ ಕುರುಹುಗಳಿವೆ. ಖರ್ಗೆ ಪೂರ್ವಜರ ಊರಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿರುವಂಥದ್ದು. ಬೀದರ್ನ ವರವಟ್ಟಿ ಗ್ರಾಮದಿಂದ ಸುವರ್ಣ ನ್ಯೂಸ್ ವರದಿ. ರಜಾಕರ ಹಾವಳಿಗೆ ವರವಟ್ಟಿಯನ್ನ ತೊರೆದಿರುತ್ತೆ ಖರ್ಗೆ ಕುಟುಂಬ. ಆಗ ನಿಜಾಮರ ಆಳ್ವಿಕೆಯಲ್ಲಿ ರಜಾಕಾರರ ಹಾವಳಿ ಹೆಚ್ಚಾಗಿದೆ. ಸ್ವಾತಂತ್ರ್ಯ ನಂತರ ಹಿಂದೂಗಳ ಮೇಲೆ ನಿಜಾಮರ ಅಟ್ಟಹಾಸ ಮೆರೀತಾರೆ. ಖರ್ಗೆ ಮನೆ ಮೇಲೂ ಕೂಡ ದಾಳಿಯಾಗುತ್ತೆ, ರಜಾಕರ್ ಬೆಂಕಿ ಇಡ್ತಾರೆ. ರಜಾಕಾರರ ದಾಳಿಯಲ್ಲೇ ಖರ್ಗೆಯವರ ತಾಯಿ, ಸಹೋದರಿ ಮೃತಪಟ್ಟಿರ್ತಾರೆ. ರಜಾಕಾರರ ಹಾವಳಿಗೆ ಬೇಸತ್ತು ಗ್ರಾಮ ತೊರೆತಾರೆ ಮಾಪಣ್ಣ ಖರ್ಗೆ. ಘಟನೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಯವರ ತಂದೆ ಮಾಪಣ್ಣ ಅವರು ಆ ಗ್ರಾಮದಿಂದಲೇ ಶಿಫ್ಟ್ ಆಗ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಕಲಬುರಗಿಗೆ ಬಂದು ನೆಲೆಸ್ತಾರೆ ಮಾಪಣ್ಣ. ವರವಟ್ಟಿ ಗ್ರಾಮದಲ್ಲಿ ಈಗಲೂ ಕೂಡ ಖರ್ಗೆಯ ಸಂಬಂಧಿಕರು ನೆಲೆಸಿದ್ದಾರೆ. ಆ ಕರಾಳ ಘಟನೆಯವನ್ನ ಹಂಚಿಕೊಂಡಿದ್ದಾರೆ ಖರ್ಗೆ ಸಂಬಂಧಿಕರು. ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಹೇಳಿಕೆಯ ಬೆನ್ನಲ್ಲೇ ಖರ್ಗೆಯವರ ಮೂಲ ಊರು ವರವಟ್ಟಿ ಗ್ರಾಮ ಹೇಗಿದೆ ಅನ್ನೋದ್ರ ಬಗ್ಗೆ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡಿದ್ದು, ಆ ಪ್ರತ್ಯಕ್ಷ ವರದಿಯಲ್ಲಿ ಅಲ್ಲಿನ ಗ್ರಾಮಸ್ಥರು, ಅವರ ಸಂಬಂಧಿಕರು ಏನಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬಕ್ಕೆ ಏನೊಂದು ರಜಾಕಾರರು ಬೆಂಕಿ ಇಟ್ಟಿದ್ರು ಅಂತ ಈಗಾಗಲೇ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರು ಹೇಳುವ ಮೂಲಕ ಈ ಒಂದು ವಿಷಯ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಇದೇ ಒಂದು ಜಾಗದಲ್ಲಿ ಏನೊಂದು 75 ವರ್ಷಗಳ ಹಿಂದೆ ಏನೊಂದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ ಇತ್ತು ಅಂತ ಹೇಳಲಾಗುತ್ತೆ. ನೋಡ್ಬೋದು ನೀವು, ಇದೇ ಒಂದು ಜಾಗ. ಇಲ್ಲೇನಂತಂದರೆ ಅವರ ಮನೆಗೆ ರಜಾಕಾರರು 1948ರಲ್ಲಿ ಬೆಂಕಿ ಇಟ್ಟಿದ್ರು ಅಂತ ಹೇಳಲಾಗುತ್ತೆ. ಏನೊಂದು ಭಾರತಕ್ಕೆ ಸ್ವತಂತ್ರ ಸಿಕ್ಕಿತ್ತು. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ ಬಳಿಕವೂ ಈ ಒಂದು ಭಾಗದಲ್ಲಿ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಏನೊಂದು ನಿಜಾಮರ ಆಳ್ವಿಕೆ ಇತ್ತು. ನಿಜಾಮರ ಆದೇಶದಂತೆ ರಜಾಕಾರರು ಈ ಒಂದು ಭಾಗದಲ್ಲಿ, ಇಲ್ಲಿ ಏನಂತಂದರೆ ನಿಜಾಮರ ವಿರುದ್ಧ ಏನಂತಂದರೆ ಒಂದು ಹೋರಾಟ ಆರಂಭ ಆಗಿತ್ತು. ಈ ಭಾಗದ ಜನರು ಮತ್ತು ನಿಜಾಮರ ಮಧ್ಯೆ ಒಂದು ಸಂಘರ್ಷ ಶುರುವಾಗಿತ್ತು. ಯಾವಾಗ ಭಾರತ ಸ್ವತಂತ್ರ ಆಯಿತು ಅಂದಿನಿಂದ ಆವಾಗ ಏನಂತಂದರೆ ಈ ಭಾಗದ ಪ್ರಮುಖವಾಗಿ ಗೋರ್ಟಾ ಹೇಳ್ಬೋದು. ಗೋರ್ಟಾನೇ ಏನಂತಂದರೆ ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂತ ಹೇಳ್ತಾರೆ. ಅಲ್ಲಿ ಏನಂತಂದರೆ ನೂರಾರು ಜನರನ್ನು ಏನಂತಂದರೆ ಹೊಡೆದು ಕೊಂದಿದ್ರು. ಅದೇ ರೀತಿ ಸುತ್ತಮುತ್ತಲಿನ ಊರುಗಳ ಮೇಲೂ ಏನಂತಂದರೆ ದಾಳಿ ನಡೆಸಿ ಸಿಕ್ಕಲ್ಲಿ ಏನಂತಂದರೆ
ಜನರನ್ನು ಹೊಡೆಯೋದು, ಭಾಳ ಮನೆಗಳಿಗೆ ಬೆಂಕಿ ಇಡುವುದನ್ನು ಮಾಡಿದರು. ಅದೇ ರೀತಿಯಾಗಿ ಈ ಒಂದು ಜಾಗದಲ್ಲೂ ಇಲ್ಲಿ ಏನಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆ ಮೇಗಲ್ಲೂ ಏನಂತಂದರೆ ಬೆಂಕಿ ಇಟ್ಟಿದ್ರು. ಇಲ್ಲಿ ಏನಂತಂದರೆ ಅವರ ತಾಯಿ ಮತ್ತು ತಂಗಿ ಏನಂತಂದರೆ ಆ ಒಂದು ದಾಳಿಯಲ್ಲಿ ಸಾವನ್ನಪ್ಪಿದ್ರು ಅಂತ ಯೋಗಿ ಆದಿತ್ಯನಾಥ್ ಅವರು ಹೇಳಿದರು. ಇನ್ನು ಇಲ್ಲಿ ಏನಂತಂದರೆ ಈಗಾಗಲೇ ಈಗೊತ್ತಿಗೂ ಕೂಡ ಏನಂತಂದರೆ ಅವರ ಸಂಬಂಧಿಕರು, ಅವರ ಸಹೋದರ ಸಂಬಂಧಿಕರು ಇಲ್ಲೇ ಏನಂತಂದರೆ ಇದ್ದಾರೆ ಇವತ್ತಿಗೂ. ಅವ್ರಿಗೆ ಕೂಡ ನಾನು ಮಾತಾಡಿಸ್ತಾ ಹೋಗ್ತೀನಿ. ನಿಜಕ್ಕೂ ಅವತ್ತು ನಡೆದಿದ್ದಾದರೂ ಏನು ಅಂತ ಅವರಿಂದಲೇ ಕೇಳೋಣ. ಏನಾಗಿತ್ತು ರೀ ಗೊತ್ತು ನಿಮಗೆ, ಏನೇನು ಮಾಹಿತಿ ಇದೆ? ನಮಗೆ ಹಿರುಗಳು ಹೇಳಿದಷ್ಟೇ ಗೊತ್ತು. ಆ ಒಂದು ಘಟನೆಯಲ್ಲಿ ಖರ್ಗೆ ಸಾಹೇಬರ ತಾಯಿ ಮತ್ತು ತಂಗಿ ಆ ಒಂದು ಘಟನೆದಾಗ ತೀರ್ಕೊಂಡಿದ್ದರು ರಜಾಕಾರ್ ಹಾವಳಿಯಿಂದ ಅಂತ ಅಷ್ಟೇ ನಮಗೆ ಹಿರುಗಳು ಹೇಳಿದ್ದು ಗೊತ್ತು. ನೀವೇನಾಗಬೇಕು ರೀ ಅವರಿಗೆ? ನಮ್ಮ ಕಾಕೋರಾಗಬೇಕು, ಅಂಕಲ್ ಆಗಬೇಕು ನಮ್ಮ ಖರ್ಗೆ ಸಾಹೇಬರು. ಅಜ್ಜಿ, ನಿಮಗೇನಾದರೂ ನೆನಪಿದೆಯಾ? ಯಾಕಂದರೆ ನಿಮ್ಮದು 75 ವರ್ಷ, ಏನಾದರೂ ನೆನಪು ಅಂದಿಂದು ಏನಾದ್ರು? ಏನು ನಮ್ಮ ಹಿರುಗಳು ಹೇಳಿಂದೆ ಮಾತು ಸರ್. ನಾವು ನಮ್ಮದೆಲ್ಲ ಪಪ್ಪ ಅವರು ಹೇಳಿಂದೆ ನಮಗೆ ಭೀ ರಜಾಕರ್ ಬಾರಿ ಹೋದವರು, ತಾಯಿ ತೀರ್ಕೊಂಡಾಗ ಸಣ್ಣವರು ಇದ್ದರು, ಹಿಂಗೆ ಹೋದವರು. ಚಲೋ ಆಯ್ತು ಅವ್ರದ್ದು. ಇವತ್ತು ಏನದ ರಾಜ ಕುಂತರು ಅಂತ ನಮ್ಮ ಪಪ್ಪವ್ರು ಹೇಳಿಂದೆ ಮಾತು ರೀ ಸರ್. ನಾವು ಸಣ್ಣವ್ರು ಇದ್ದಿದ್ದೆವು. ಕ್ಯಾಮ್ರಾಮನ್ ಶರಣು ಜೊತೆ ಲಿಂಗೇಶ್ ಮರ್ಕಲೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.